ಏನ್ ಮಾಡ್ತಾ ಇದ್ರ ಎಲ್ರು? ನಿಮ್ಮಪ್ಪ ಜನರು ದುಡ್ಡೆಲ್ಲ ತಗೊಂಡೋಗಿದಾನಲ್ಲ, ಅದಕ್ಕೆ ನಿಮ್ ಮನೆ ಒಳಗಡೆ ನುಗ್ಗಿ ವಸ್ತುಗಳನ್ನೆಲ್ಲ ವಜಾ ಮಾಡ್ತಾ ಇದೀವಿ. ನಮ್ಮಪ್ಪ ಯಾವ ದುಡ್ಡನ್ನು ತಗೊಂಡ್ ಓಡೋಗಿಲ್ಲ. ನಮ್ಮಪ್ಪಂದು ಕೊಡೋ ಕೈ, ತಗೊಳ್ಳೋ ಕೈ ಅಲ್ಲ. ಈಗ ಖುಷಿ ಆಗ್ತಿದೆ ಚಂದ್ರು. ಹೌದಣ್ಣ, ನನಗೂ ಅಷ್ಟೇ. ಆದ್ರೆ ನನಗೆ ಇಷ್ಟ ಸಾಲದು, ಇನ್ನೂ ಆಗ್ಬೇಕು. ಆಗ್ಲೇ ಅವ್ನು ಕೊಬ್ಬು ಕರಗದು. ಸಾಲಾಗಿ ಸೈಕಲ್ ನಿಲ್ಲಿಸಿದಾಗ ಒಂದು ಸೈಕಲ್ ಬಿದ್ರೆ ಎಲ್ಲಾ ಸೈಕಲ್ ಬಿದ್ದೋಗುತ್ತೆ. ಹಾಗೆ ಆ ನಂದ ಏನೇ ಒಳ್ಳೆ ಕೆಲಸ ಮಾಡಿದ್ರು ಜನರ ದೃಷ್ಟಿಯಲ್ಲಿ ಅವನು ಒಳ್ಳೆಯವನಾಗಲ್ಲ. ಯಾಕೆಂದ್ರೆ ಅವನು ಜನರ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾನೆ. ಅಂದ್ರೆ ಆ ನಂದ ಗಣೇಶ ಹಬ್ಬ ಮಾಡಕ್ ಆಗಲ್ಲ ಅಂತ ಅನ್ನಿ. ಸರಿಯಾಗಾಯ್ತು ಅವ್ರಿಗೆ. ಇಲ್ಲ ಅಂದಿದ್ರೆ ಅವರು ಅವ್ರ ಮನೆಯವರೆಲ್ಲ ನಮ್ಮ ಎದುರುಗಡೆ ಸುಮ್ಮನೆ ಬಿಟ್ಟಿ ಬಿಲ್ಡಪ್ ಕೊಟ್ಟಿರೋರು. ನನ್ ಕೈಯಲ್ಲಂತೂ ಅಯ್ಯೋ ಅದನ್ನ ನೋಡಕ್ ಆಗ್ತಿರ್ಲಿಲ್ಲಪ್ಪ. ಆದ್ರೂ ಹೀಗಾಗ್ಬಾರ್ದಾಗಿತ್ತು ಕಣ್ರೋ. ಊರವರೆಲ್ಲ ಸೇರಿ ಮಾಡ್ಬೇಕಾಗಿರೋ ಹಬ್ಬ ನಿಂತೋಯ್ತಲ್ಲ. ಛೇ, ಮಾಡಿದ್ದುಂಡ ಮಾರಾಯ ಅಂತ ಮಾತೇ ಇಲ್ವಮ್ಮ. ಆ ನಂದ ಅವನ ಯೋಗ್ಯತೆ ಮೀರಿ ಆಸೆ ಪಟ್ಟಿದ್ದಕ್ಕೆ ಹಿಂಗಾಗಿದ್ದು. ಬಹುಶಃ ಅವನ ಕೈಯಲ್ಲಿ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಆ ದೇವ್ರಿಗೂ ಇಷ್ಟ ಇರಲಿಲ್ಲ ಅಂತ ಅನ್ಸತ್ತೆ. ಅತ್ತೆ, ನೀವ್ಯಾಕ್ ಸಪ್ಪಗಾಗ್ಬಿಟ್ರಿ? ಅವಳಿನ ಬಗ್ಗೆ ಅಯ್ಯೋ ಪಾಪ ಅನ್ನಿಸ್ತಿದ್ಯಾ? ಇಂದ್ರ, ಯಾವನ್ ಗಳಿಯ ತಮಾಷೆಗೆ ಆತರ ಎಲ್ಲ ಮಾತಾಡ್ಬೇಡ. ಮತ್ತಿನ್ನೇನ್ರಿ, ನೀವೆಷ್ಟು ಖುಷಿ ವಿಚಾರ ಹೇಳ್ತಿದ್ದೀರಾ. ಅತ್ತೇನು ಅಕ್ಕನು ತಲೆ ಮೇಲೆ ಬೆಟ್ಟ ಒರೆಸ್ಕೊಂಡಂಗ್ ನಿಂತಿದ್ದಾರೆ. ಅಕ್ಕ, ಮನ್ಸಿಗೆ ಭಾರ ಆಗ್ತಿದ್ಯಾ? ನೋಡು ಇಂದ್ರ, ಅತ್ತೆ ಗಣೇಶ ಹಬ್ಬ ಮಾಡೋದಕ್ಕೆ ಭಂಗ ಆಯ್ತಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅವ್ರನ್ನ ನೋಡಿ ನನ್ಗೂ ಬೇಸರ ಆಯ್ತು ಅಷ್ಟೇ. ಅದ್ ಬಿಟ್ಟು ಬೇರೇನೂ ಇಲ್ಲ. ನೀನ್ ಬೇರೆನ ಯೋಚನೆ ಮಾಡ್ಬೇಡ. ಅಯ್ಯೋ, ಪ್ರತಿ ವರ್ಷ ಏನ್ ಕಮಿಟಿ ಅವರು ನಂದ ಅವ್ರಿಗಿನ ಜವಾಬ್ದಾರಿ ವಹಿಸ್ತಾ ಇದ್ದಿದ್ದು ಇಲ್ಲ ತಾನೆ? ಅವ್ರ ಕೈಯಲ್ಲಿ ಆಗಿಲ್ಲ ಅಂತಂದ್ರೆ ನಮ್ಮ ಯಜಮಾನ್ರು ಮತ್ತೆ ಬಾವ ಊರಿಗೂರಿಗೆ ಮೆಚ್ಚೋ ಹಾಗೆ ಆಚರಣೆ ಮಾಡ್ತಾರೆ. ಇದೆಲ್ಲ ಒಂದ್ ವಿಷಯನ ಅಕ್ಕ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ? ಅಂದ್ರು ಇಷ್ಟಕ್ಕೂ ಆ ದುಡ್ಡನ್ನ ಯಾರು ಕಳ್ತನ ಮಾಡಿರ್ಬೋದು? ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಅಣ್ಣ. ಕಮಿಟಿಯವರು ನೆನ್ನೆ ತಾನೇ ನಂದನ್ ಕೈಗೆ ದುಡ್ಡು ಕೊಟ್ರು, ಇವತ್ತೇ ದುಡ್ಡು ಕಳ್ತನ ಆಗಿದೆ ಅಂದ್ರೆ ಯಾರೋ ಇದೆಲ್ಲ ಗೊತ್ತಿದ್ದೇ ಮಾಡಿದ್ದಾರೆ ಅನ್ಸುತ್ತೆ. ಎಂದು ನೀನ್ ಹೇಳ್ದಂಗೆ ಆ ನಂದನ್ಗೆ ನಮ್ಮನ್ ಬಿಟ್ಟು ಬೇರೆ ಯಾವ್ದಾದ್ರು ಶತ್ರುಗಳಿದಾರ? ಖಂಡಿತ ಇದಾರಣ. ನಂದ ಮೆರಿತಿದ್ನಲ್ಲ, ಆ ದುರಹಂಕಾರನ ಇಳಿಸೋದಿಕ್ಕೆ ಯಾರೋ ಈ ದುಡ್ಡನ್ನ ಕತ್ತಿದ್ದಾರೆ. ಅದು ಯಾರು ಅಂತ ಗೊತ್ತಿಲ್ಲ ಚಂದ್ರು, ಆದ್ರೆ ಸರಿಯಾಗಿ ಮಾಡಿದ್ದಾರೆ. ಹೂವಣ್ಣ, ಇವತ್ತೇ ಆ ನಂದನ್ಗೆ ಸಾಕೋಬೇಕು ಅಂತ ಅನ್ಸ್ಬಿಟ್ಟಿದೆ. ಆ ಮುಖ ನೋಡಿಲ್ವಾ, ಯಾಕಾದ್ರೂ ಜವಾಬ್ದಾರಿ ತಗೊಂಡು ಅಂತ ಅನ್ಸ್ಬಿಟ್ಟಿದೆ ಅವನಿಗೆ. ಸಾಲದಕ್ಕೆ 18 ಗಂಟೆ ಒಳಗಡೆ 10 ಲಕ್ಷ ಹೊಂದಿಸ್ಬೇಕು. ಸಾಧ್ಯನಾ ಅದು? ಜೊತೆಗೆ ಅವನ ಹತ್ರ ದುಡ್ಡು ಬೇರೆ ಇಲ್ಲ. ಆದ್ರೂ ಚಂದ್ರು, ಆ ಹಣ ಕದ್ದವನು ಯಾರು ಅಂತ ಗೊತ್ತಾದ್ರೆ ಅವನ್ನ ಹುಡುಕಿ ಅವನಿಗೆ ಪಾರ್ಟಿ ಕೊಟ್ಟು ನಮ್ ಪಾರ್ಟಿಗೆ ಸೇರ್ಸ್ಕೋಬೇಕು. ಯಾಕೆ ಅಂದ್ರೆ ಶತ್ರುವಿನ ಶತ್ರು ನಮಗೆ ಮಿತ್ರ ಅಲ್ವಾ? ಇವ್ರಿಬ್ರನ್ ಬಿಟ್ಟು ನಂದಣ್ಣನ್ಗೆ ಶತ್ರುಗಳು ಅಂತ ಯಾರಿದ್ದಾರೆ? ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ಹಬ್ಬ ಮಾಡೋಣ ಅಂತ ಎಷ್ಟು ಜೋಶಲ್ಲಿದ್ರು ಅಪ್ಪ, ಈಗ ಯಾಕೆ ಹೀಗಾಡ್ತಿದ್ದಾರೆ?
ದೇವಸ್ಥಾನದಿಂದ ನಮ್ಗಳ ಹತ್ರ ಬರೋವಾಗ ಏನೋ ಆಗಿದೆ, ಅದಕ್ಕೆ ಅಪ್ಪ ಹೀಗೆ ಮಾತಾಡ್ತಾ ಇದ್ದಾರೆ. ಅಪ್ಪಂದು ಒಂದು ಗುಣ ಇದೆ, ಅವ್ರು ಯಾವಾಗಲಾದ್ರೂ ಪ್ರಾಬ್ಲಮಲ್ಲಿ ಸಿಗಾಕೊಂಡ್ರೆ ಬೇರೆ ಯಾರ ಹತ್ರನೂ ಅವರು ಹೇಳ್ಕೊಳಲ್ಲ. ಒಬ್ಬರೇ ನೋವು ತಿಂತಾರೆ, ಒಬ್ಬರೇ ಅನುಭವಿಸ್ತಾರೆ. ತನ್ನ ಪ್ರಾಬ್ಲಮ್ನ ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ಅವ್ರ ಮನ್ಸಿಗೆ ನೋವಾಗಬಾರ್ದು ಅಂತ ಯೋಚಿಸೋರು ನಮ್ಮ ಅಪ್ಪ. ಟೈಮ್ ಬೇರೆ ಇಲ್ಲ, ನಾಳೆನೆ ಹಬ್ಬ, ಇನ್ನು ಏನು ತಯಾರಿ ಆಗಿಲ್ಲ. ಮಾವ ನೋಡಿದ್ರೆ ಇದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹಾಗೆ ಬಿಡ್ಬೋದು, ಆದ್ರೆ ದುಡ್ಡು ಕೊಟ್ಟಿರೋ ಜನ ಮನೆ ಮುಂದೆ ಬಂದು ಕೇಳಿದ್ರೆ ಏನ್ ಹೇಳೋದು ವಲ್ಲಭ? ಅವ್ರು ಬಂದು ಕೇಳೋಷ್ಟರಲ್ಲಿ ನಾವು ಸಮಸ್ಯೆ ಏನು ಅಂತ ತಿಳ್ಕೊಳ್ಬೇಕು, ಅದಕ್ಕೆ ಸೊಲ್ಯೂಷನ್ ಹುಡುಕ್ಬೇಕು. ಎದುರುಗಡೆ ಮನೆಯವ್ರೇನಾದ್ರೂ ಮಾವನಿಗೆ ಗಣೇಶ ಹಬ್ಬದ ಜವಾಬ್ದಾರಿ ಸಿಕ್ಕಿದೆ ಅಂತ ಅವಮಾನ ಮಾಡಿರ್ಬೋದಾ, ಹರ್ಟ್ ಮಾಡಿರ್ಬೋದಾ? ಅದಕ್ಕೆ ಮಾವ ಹಬ್ಬ ಮಾಡೋದ್ ಬೇಡ ಅಂತ ಬೇಜಾರಾಗಿರ್ಬೋದಾ? ಇದು ಎದುರುಗಡೆ ಮನೆಯವರಿಂದ ಆಗಿದ್ದಿದ್ರೆ ಅಪ್ಪ ರೊಚ್ಚಿಗೆದ್ದು ಇಡೀ ಊರು ತಿರುಗಿ ನೋಡೋಂಗೆ ಸೆಲೆಬ್ರೇಷನ್ ಮಾಡ್ತಿದ್ವಿ. ಹೆಣದಷ್ಟು ಸ್ಟ್ರಾಂಗ್ ಆಗಿ ನಿಲ್ತಾರವ್ರು. ಸೊ ಸಮಸ್ಯೆ ಅದಾಗಿರೋದಕ್ಕೆ ಚಾನ್ಸೇ ಇಲ್ಲ. ಹಾಗಾದ್ರೆ ಇನ್ನೇನಾಗಿರ್ಬೋದು ವಲ್ಲಭ? ಒಂದ್ ವೇಳೆ ಮಾವ ದೇವಸ್ಥಾನದಿಂದ ನಿಮ್ಮ ಹತ್ರ ಹೊರಡ್ಬೇಕಾದ್ರೆ ದುಡ್ಡು ಕಳ್ತನ ಆಗಿರ್ಬೋದಾ? ಹೌದು ವಲ್ಲಭ, ಹಾಗ್ಯಾಕೆ ಆಗಿರ್ಬಾರ್ದು? ನಿಮ್ಮ ಮಾತು ಕೇಳಿದ್ಮೇಲೆ ಕರೆಕ್ಟ್ ಅನ್ಸಿದೆ. ಅದಕ್ಕೆ ಅಪ್ಪ ಅಷ್ಟು ಹ್ಯೂಜ್ ಅಮೌಂಟ್ನ ಹೇಗೆ ಹೊಂದಿಸ್ಲಿ ಅಂತ ಯೋಚನೆ ಮಾಡ್ತಿರ್ಬೋದು. ಬಾ ವಲ್ಲಭ, ಮಾವನ ಹತ್ರ ಈಗಲೇ ಹೋಗಿ ಇದೇನ ಆಗಿರೋದು ಅಂತ ನೇರವಾಗಿ ಕೇಳೋಣ. ಬೇಡ ಅದಕ್ಕೆ, ಹಾಗೇನಾದರೂ ಆಗಿದ್ದಿದ್ರೆ ಅಪ್ಪನೇ ನಮ್ಮ ಹತ್ರ ಹೇಳ್ಕೊಂಡಿರೋರು. ಅಷ್ಟಕ್ಕೂ ಇದೇ ಆಗಿದೆ ಅಂತ ನಾವು ಈಗಲೇ ಇತ್ಯರ್ಥ ಮಾಡ್ಕೊಳ್ಳೋದು ಬೇಡ. ಈಗಷ್ಟೇ ನಮ್ಮ ಮನಸ್ಸನ್ನ ಹೋಗ್ತಿರೋ ಅನುಮಾನದ ಬಗ್ಗೆ ನಾವು ಉತ್ತರ ಕಂಡ್ಕೊಳ್ಬೇಕು. ನೀವು ಹೇಳಿದ್ ಕರೆಕ್ಟ್ ಆಗಿದ್ರೆ ಅವನು ಯಾವನ್ನೇ ಆಗಿದ್ರು ನಾನು ಸುಮ್ಮನೆ ಬಿಡಲ್ಲ. ನಲ್ಲಿ ಇದೆಲ್ಲ ಆದಷ್ಟು ಬೇಗ ಸರಿ ಹೋಗ್ಬೇಕು ವಲ್ಲಭ. ಸರಿ ಹೋಗುತ್ತೆ ಅದಕ್ಕೆ, ಖಂಡಿತ ಸರಿ ಹೋಗುತ್ತೆ. ರೀ ರೀ ಬಾಬಾ ರೀ, ಏನು ಇಷ್ಟೊಂದು ಖುಷಿಯಾಗಿ ಬರ್ತಾ ಇದ್ಯಾ? ಕೇರಳ ಲಾಟ್ರಿ ಏನಾದ್ರು ಹೊಡಿತಾ ಹೇಗೆ? ಅಯ್ಯೋ ಅದಲ್ಲ ರೀ, ಹೊರಗಡೆ ದೊಡ್ಡ ಡ್ರಾಮಾನೇ ನಡೀತಿದೆ. ರಾಮನ ಏನು? ಕಮಿಟಿ ಅವರು ನಿಮ್ ಶತ್ರು ಮನೆ ಮುಂದೆ ಬಂದ್ ಸೇರಿದ್ದಾರೆ. ಆ ನಂದ ದುಡ್ಡು ತಗೊಂಡ್ ನೋಡೋಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಡಕ್ ರೆಡಿ ಆಗಿದ್ದಾರೆ. ಅವ್ನ್ ಹೆಸ್ರೇನು ಮರ್ತೋಗ್ಬಿಟ್ಟೆ ರೀ. ಅಯ್ಯೋ ಹಾ, ರಮೇಶ ಅಂತ. ಆ ನಂದನ್ ಮನೆಯವ್ರಿಗೆ ಹೇಗ್ ಚಳಿ ಬಿಡಿಸ್ತಾ ಇದ್ದಾನೆ ಗೊತ್ತಾ? ನೋಡೋದಿಕ್ಕೆ 2 ಕಣ್ ಸಾಲ್ತಾ ಇಲ್ಲ ರೀ. ನನಗಂತೂ ಪಾಯಸ ಕುಡ್ದಷ್ಟು ಖುಷಿ ಆಗ್ತಿದೆ ರೀ. ಬಾವಾ, ನಿಮ್ಗೆ ಹೇಗಿದ್ರು SI ಪರಿಚಯ ಅಲ್ವಾ? ನೀವೇ ಯಾರಾದ್ರೂ ಫೋನ್ ಮಾಡಿ ಕರೀರಿ. ಆ ನಂದನ್ನ ಏರೋಪ್ಲೇನ್ ಹತ್ಸಕ್ಕೆ ಅವ್ರು ಹೇಳ್ಕೊಂಡ್ ಹೋಗ್ಲಿ. ನಮ್ಗ ಹೊಸಬ್ರಿ ಯಾಕೆ? ಅವನೇನಾದ್ರೂ ಮಾಡ್ಕೊಂಡು ಸಾಯ್ಲಿ. ಅಯ್ಯೋ ಬಾವಾ, ನೀವೇ ಹೀಗೆ ಹೇಳಿದ್ರೆ ಏಕೆ? ಆ ನಂದ ಸೋಲೋದನ್ನ ನೋಡ್ಬೇಕು ಅಂತ ನೀವಿಬ್ರು ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ರಿ ಅಲ್ವಾ? ಅಂದ್ರ ಕಮಿಟಿಯವರೇ ಪೊಲೀಸ್ನವ್ರನ್ನ ಕರೆಸ್ಲಿ. ಅವ್ರು ಬಂದು ಇನ್ನೇನು ನಂದನ್ ಕೈಗೆ ಕೋಳ ಹಾಕ್ಬೇಕು ಅನ್ನೋ ಟೈಮಲ್ಲಿ ನಾವು ಹೋಗಿ ಅವನನ್ನ ಕ್ಷಮಿಸಿ ಅವನ ಬಿಟ್ಬಿಡಿ, ದೇವ ಕಾರ್ಯಕ್ಕೆ ಬೇಕಾಗಿರೋ ದುಡ್ಡನ್ನ ನಾವೇ ಕೊಡ್ತೀವಿ ಅಂತ ಹೇಳ್ತೀವಿ. ರೀ, ಏನ್ ಮಾತಾಡ್ತಾ ಇದ್ದೀರಾ? ಹುಲಿಗೆ ಅದ್ರ ಬೇಟೆ ಬಾಯಿ ಹತ್ರ ಬಂದಾಗ ಹಸ್ವೆಲ್ಲ ಹೋಗು ಅಂದಂಗಾಯ್ತು. ಆ ನಂದ ಸ್ಟೇಷನ್ ಅಲ್ಲಿ ಇದ್ ಬರ್ಲಿ, ಕೊಬ್ಬಾದ್ರೂ ಇಳಿಯುತ್ತೆ. ಆ ನಂದ ಸ್ಟೇಷನ್ಗೆ ಹೋಗೋದು ಶಿಕ್ಷೆ ಅಲ್ಲ, ನಾವು ಅವನ್ನ ಬಿಡಿಸಿ ಕ್ಷಮೆಯನ್ನ ಭಿಕ್ಷೆ ಕೊಡ್ತೀವಲ್ಲ, ಅದು ನಿಜವಾದ ಶಿಕ್ಷೆ. ಆಮೇಲೆ ಅವನು ಜೀವನ ಪರ್ಯಂತ ನಮ್ಮ ಋಣದಲ್ಲಿ ಇರ್ಬೇಕಾಗತ್ತೆ. ಇನ್ಯಾವತ್ತೂ ನಮ್ಮ ಎದುರುಗಡೆ ಬೀಗೋದಕ್ಕಾಗಲ್ಲ. ಬರೀ ಬಾಗೋದೆ ಅವನ ಕೆಲಸ. ಅಣ್ಣ ತಂದಿರಂದ್ರೆ ನಿಮ್ಮಿಬ್ಬರ ತರ ಇರ್ಬೇಕು. ರಿವೆಂಜ್ ತಗೊಳ್ಳೋದನ್ನ ನಿಮ್ಮಿಬ್ಬರು ನೋಡ್ ಕಲಿಬೇಕು. ಎಂತ ಯೋಚನೆ, ಎಂತ ಯೋಚನೆ. ಆಚೆ ಹೋಗಿ ಆ ನಂದನ್ ಆಗ್ತಿರೋ ಅವಮಾನ ನೋಡ್ಕೊಂಡು ಹಾಗೆ ಗಣೇಶ ಬುಕ್ ಮಾಡ್ಕೊಂಡ್ ಬರೋಣ. ಅದು ಹಾಗೆ ಬಿಡ್ಲಿ, ಹೋಗೋಣ. ಸರಿ ಸರಿ, ಬನ್ನಿ ಬೇಗ, ಬನ್ರಿ ಬೇಗ. ನೋಡ್ದೇನಮ್ಮ, ನಿಮ್ ಯಜಮಾನ್ರು ಫೋನೇ ತೆಗಿತಾ ಇಲ್ಲ. ಇದಕ್ಕೇನ್ ಹೇಳ್ತೀರಾ? ಹೇಳಿ ಅಕ್ಕ, ಇವರೆಲ್ಲ ನಮ್ ಕಮಿಟಿ ಮೆಂಬರು. ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಾ ಇದ್ರಲ್ಲ, ಬರೀ ಒಳಗೆ ಬನ್ನಿ, ಕಾಫಿ ಕುಡೀರಿ. ಸಾಕ್ ನಿಲ್ಸಯ್ಯ ನೀನ್ ನಾಟಕನ. 10 ಲಕ್ಷ ದುಡ್ಡು ಹೊಡೆದ್ಬಿಟ್ಟು ಈಗ ಕಾಫಿ ಅಂತೆ ಕಾಫಿ. $10 ಲಕ್ಷನ? ಅಮ್ಮ ಏನ್ ಹೇಳ್ತಿದ್ರಮ್ಮ ಇವರು?
ಸಾಕ್ ಸುಮ್ನೆರೆ. ನಿನ್ನ ಹತ್ರ ಏನ್ ಮಾತು? ಮೂರ್ತಣ್ಣ ಫೋನ್ ಮಾಡ್ತಾ ಇದೀರಾ ಅವನ್ಗೆ? ಎತ್ತದ್ನಾ? ಇಲ್ಲ ರಮೇಶ, ಎಷ್ಟ್ ಸಾರಿ ಫೋನ್ ಮಾಡಿದ್ರು ನಂದಣ್ಣ ಫೋನ್ ತೆಗಿತಾ ಇಲ್ಲ. ಅಲ್ಲಿಗೆ ಫಿಕ್ಸ್ ಆಯ್ತು. ದುಡ್ಡು ಹೊಂದ್ಸಕ್ಕಾಗ್ದೆ ಓಡೋಗಿದ್ದಾನೆ. ದುಡ್ಡು ಹೊಂದ್ಸಕ್ಕಾಗ್ದೆ ಓಡೋದ್ನೋ ಅಥವಾ ದುಡ್ಡನ್ನೇ ಎತ್ಕೊಂಡು ಓಡೋದ್ನೋ ಯಾರು ಗೊತ್ತು? ಇಲ್ಲ, ನಮ್ಮ ಯಜಮಾನ್ರಂತವ್ರಲ್ಲ. ಅವರು ದುಡ್ಡು ಹೊಂದ್ಸಕ್ಕೆ ಅಂತಾನೆ ಹೋಗಿರೋದು. ಅಲ್ಲಿ ಏನ್ ಸಮಸ್ಯೆ ಆಗಿದೆಯೋ ಏನೋ, ಅದಕ್ಕೆ ಸ್ವಲ್ಪ ತಡ ಆಗ್ತಾ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನಗೆ ಗೊತ್ತಿತ್ತು ಆ ನಂದ ಓಡೋಗ್ತಾನೆ ಅಂತ. ಸೂರ್ಯಣ್ಣ, ಇಷ್ಟು ವರ್ಷದಿಂದ ಈ ನಂದ ನಿಮ್ಮ ಮನೆ ಎದುರುಗಡೆನೆ ವಾಸ ಮಾಡ್ಕೊಂಡಿದ್ದಾನೆ. ನಿಮ್ಮಲ್ಲಿರೋ ಒಳ್ಳೆ ಗುಣ ಒಂದ್ ಸ್ವಲ್ಪನೂ ಕೂಡ ಬಂದಿಲ್ವಲ್ಲ ಅಣ್ಣ ಇವನಿಗೆ. ನನ್ ಬುದ್ಧಿಗಿಷ್ಟು. ನೆನ್ನೆನೆ ಅವ್ನ ಮನೆ ಮುಂದೆ ಅವ್ನ್ 3-4 ಜನನ ಕಾವಲ್ಗಿಡ್ಬೇಕಾಗಿತ್ತು. ಅವಾಗ ಅವನು ತಪ್ಪಿಸ್ಕೊಂಡು ಹೋಗಕ್ ಆಗ್ತಾನೆ ಇರ್ಲಿಲ್ಲ. ಅಪ್ಪ ಹಾಗೆಲ್ಲ ಮಾಡೋರೇ ಅಲ್ಲ, ಅವ್ರು ಬಂದೇ ಬರ್ತಾರೆ. ಅವ್ನ್ ಬರ್ತಾನೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಇನ್ನು ತಡ ಮಾಡೋದ್ ಬೇಡ. ನಿಮ್ಗೆಲ್ಲ ದುಡ್ಡು ಬೇಕೋ ಬೇಡವಾ? ಮತ್ತಿನ್ನೇನ್ ನೋಡ್ತಾ ಇದೀರಾ? ಬನ್ನಿ ನುಗ್ಗೋಣ. ನಿಲ್ಸಿ. ಏನ್ ಮಾಡ್ತಾ ಇದೀರಾ ಎಲ್ರು? ನಿಮ್ಮಪ್ಪ ಜನರು ದುಡ್ಡೆಲ್ಲ ತಗೊಂಡೋಗಿದಾನಲ್ಲ, ಅದಕ್ಕೆ ನಿಮ್ ಮನೆ ಒಳಗಡೆ ನುಗ್ಗಿ ವಸ್ತುಗಳನ್ನೆಲ್ಲ ವಜಾ ಮಾಡ್ತಾ ಇದೀವಿ. ನಮ್ಮಪ್ಪ ಯಾವ ದುಡ್ಡನ್ನು ತಗೊಂಡ್ ಓಡೋಗಿಲ್ಲ. ನಮ್ಮಪ್ಪಂದು ಕೊಡೋ ಕೈ, ತಗೊಳ್ಳೋ ಕೈ ಅಲ್ಲ. ಅಂತದ್ರಲ್ಲಿ ನಮ್ಮಪ್ಪ ಕದ್ದಿದ್ದಾರೆ ಅಂತ ಹೇಗ್ರಿ ಹೇಳ್ತೀರಿ ನೀವು? ನಮ್ಮಪ್ಪನ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಹುಷಾರ್. ನೋಡಪ್ಪ, ನಂದಣ್ಣನ ಬಗ್ಗೆ ನಿನ್ಗೆ ಎಷ್ಟು ನಂಬಿಕೆ ಇದೆಯೋ ನಮಗೂ ಅಷ್ಟೇ ನಂಬಿಕೆ ಇದೆ. ಫೋನ್ ಮಾಡಿದ್ರೆ ಅವರು ಫೋನು ತೆಗಿತಾ ಇಲ್ಲ, ಮನೆ ಹತ್ರನೂ ಬಂದಿಲ್ಲ. ನಾವೇನಂತ ಅನ್ಕೋಬೇಕು? ನನಗಂತೂ ನಿಮ್ಮಪ್ಪ ದುಡ್ಡು ತಗೊಂಡು ಓಡೋಗಿದ್ದಾನೆ ಅಂತಾನೆ ಅನ್ನಿಸ್ತಾ ಇರೋದು. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮಪ್ಪ ಅಂತವ್ರಲ್ಲ. ನಿಮ್ಮಪ್ಪ ದುಡ್ಡು ಕದ್ದಿಲ್ಲ ಅಂದ್ರೆ ಮತ್ತಿನ್ಯಾರೇ ಕದ್ದಿರೋದು? ಆ ಸೂರ್ಯಕಾಂತ್ ಮನೆಯವರು. ಏನೋ ಮಾತಾಡ್ತಾ ಇದೀಯಾ? ದುಡ್ಡನ್ನ ನಾವು ಕದ್ದಿದೀವ? ನಪ್ಪನ್ ತಪ್ಪನ ಮುಚ್ಚಿಡಕ್ಕೆ ನಮ್ಮೇಲೆ ಆಗ್ತಾ ಇದೆಯಾ? ಕೂತು ತಿಂದ್ರು ಕರಗದೆ ಅಷ್ಟು ಆಸ್ತಿ ಇದೆಯೋ ನಮ್ಮ ಹತ್ರ. ಊರ ದುಡ್ಡು ಕದಿಯೋ ಅವಶ್ಯಕತೆ ನಮ್ಗಿಲ್ಲ, ಅರ್ಥ ಮಾಡ್ಕೋ. ನಿಮ್ ಬಗ್ಗೆ ಸುಳ್ಳು ಹೇಳೋ ಅವಶ್ಯಕತೆ ನನಗೂ ಇಲ್ಲ. ನಾನ್ ನಿಜಾನೇ ಹೇಳ್ತಾ ಇದ್ದೀನಿ. ಊರ್ನವ್ರ ದುಡ್ಡು ನಿಮ್ಮನೆಲ್ಲ ಇರೋದು. ಏನಪ್ಪ ಹೇಳ್ತಾ ಇದ್ದೆ ನೀನು? ಸೂರ್ಯಕಾಂತ್ ಅವ್ರ ಮನೆ ದುಡ್ಡಿದೆ ಅಂದ್ರೆ ಏನ್ ಅರ್ಥ? ಸರ್, ನಾನ್ ಸುಳ್ಳು ಹೇಳ್ತಿಲ್ಲ, ನಿಜಾನೇ ಹೇಳ್ತಾ ಇದ್ದೀನಿ. ನನಗೆ 5 ನಿಮಿಷ ಟೈಮ್ ಕೊಡಿ. ದುಡ್ಡಿನ ಜೊತೆ ಸತ್ಯನೂ ತಗೊಂಡ್ಬರ್ತೀನಿ. ಕಳ್ತನ ಮಾಡೋ ದುಡ್ಡೆಲ್ಲ ನಮ್ಮನೇಲಿ ಇದೆ ಅಂತ ಹೇಳಿದ ತಕ್ಷಣ ನಾವು ಒಪ್ಕೊಂಡ್ಬಿಡ್ತೀವ? ಇಲ್ಲಿರೋ ಜನರೆಲ್ಲ ಮುಟ್ಟಾಳ್ರ ಅನ್ಕೊಂಡಿದ್ಯಾ? ಅದನ್ನೆಲ್ಲ ನಂಬಿಡ್ತಾರ? ನಾನು ಆ ದುಡ್ಡಿನ ಬ್ಯಾಗ್ನ ನಿಮ್ಮ ಮನೆಯಿಂದ ಹೊರಗಡೆ ತಗೊಂಡ್ಬರ್ತೀನಲ್ಲ, ಅವಾಗ ನಂಬೋರು ನಂಬ್ತಾರೆ, ಒಪ್ಕೊಳ್ಳೋರು ಒಪ್ಕೊಳ್ತಾರೆ. ಏಯ್, ಜಾಸ್ತಿ ಆಯ್ತು ಕಣೋ ನಿಂದು. ಮೊದ್ಲು ನಿಮ್ಮಪ್ಪ ಎಲ್ಲೋಡೋಗಿದ್ದ ಅದು ಹುಡ್ಕೋ. ಚಂದ್ರಕಾಂತ್ ಅವ್ರೆ, ಸೂರ್ಯಕಾಂತ್ ಅವ್ರೆ, ಈ ಹುಡುಗ ಆ ದುಡ್ಡು ನಿಮ್ಮನೆಯಲ್ಲೇ ಇದೆ ಅಂತ ಹೇಳ್ತಿದ್ದಾನೆ. ಅವನಿಗೊಂದು ಅವಕಾಶ ಕೊಡಿ ಹುಡ್ಕೋದಕ್ಕೆ. ನೀವು ಅವ್ನ್ ತಾಳ ತಕ್ಕ ತುಳಿತಾ ಇದ್ದೀರಾ? ಅವ್ನು ಹೇಳ್ತಾ ಇರೋದು ನಿಜಾನೋ ಸುಳ್ಳು ಅಂತ ನಮಗೂ ಗೊತ್ತಾಗ್ಬೇಕಲ್ವಾ? ಏನೇ ಆಗ್ಲಿ, ಅವನನ್ನ ನಮ್ಮ ಮನೆ ಒಳಗಡೆ ಹೋಗ್ಬಿಡೋದಿಲ್ಲ. ಅವನ್ಗ ಯೋಗ್ಯತೆನೂ ಇಲ್ಲ. ಹಾಗೆ ಹೇಳ್ಬೇಡಿ ಸೂರ್ಯಕಾಂತ್ ಅವ್ರೆ. ಅವನು ಒಳಗಡೆ ಹೋಗಿ ದುಡ್ಡು ತರ್ತಾನ ಇಲ್ವಾ ನೋಡೋಣ.